ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ ನಟ ದರ್ಶನ್. ಕಾನೂನಾತ್ಮಕವಾಗಿ ದರ್ಶನನ್ನ ಆಚೆ ಕರ್ಕೊಂಡು ಬರುವ ಪ್ರಯತ್ನವನ್ನ ಸತತವಾಗಿ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಬೇಲ್ ಸಿಗೋ ಸಾಧ್ಯತೆಗಳು ತೀರಾ ಕಡಿಮೆ. ಇದರ ಬೆನ್ನಲ್ಲೇ ಪತ್ನಿ ಹಾಗೆ ಸಹೋದರ ಇಬ್ಬರೂ ಕೂಡ, ದರ್ಶನ್ ಪತ್ನಿ ಹಾಗೆ ಸಹೋದರ ಇಬ್ಬರೂ ಕೂಡ ಇವತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಈ ಭೇಟಿ. ಜುಲೈ 25ಕ್ಕೆ ಸದ್ಯಕ್ಕೆ ಮನೆ ಊಟದ ವಿಚಾರದ ತೀರ್ಪನ್ನ ಕಾಯ್ದಿರಿಸಿದೆ ನ್ಯಾಯಾಲಯ. ಈ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರನ್ನ ದರ್ಶನ್ ಅವರ ಪತ್ನಿ ಭೇಟಿಯಾಗಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವೀರೇಶ್, ಒಂದು ಕಡೆಯಲ್ಲಿ ಮನೆಯೂಟಕ್ಕೆ ಆಗ್ರಹ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಅನಾರೋಗ್ಯ ಸಮಸ್ಯೆ ಪರಿಹಾರ ಇಲ್ಲ. ಇದೆಲ್ಲದರ ನಡುವೆ ದರ್ಶನ್ ಅವರ ಪತ್ನಿ ಹಾಗೆ ಸಹೋದರ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿರುವುದು ಬಹಳ ಕುತೂಹಲ ಕಾರಣವಾಗ್ತಾ ಇದೆ ಭೇಟಿ. ಸ್ಮಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರೀಗ ಪರಪ್ಪನಗರ ಸೇರಿದ್ದಾರೆ. ಹೀಗಾಗಿ ದರ್ಶನ್ ಅವರನ್ನು ಹೊರಗಡೆ ತರಲು ಅವರ ಹೆಂಡತಿ ಮತ್ತು ಅವರ ಸಹೋದರ ಶತಪ್ರಯತ್ನ ಮಾಡ್ತಿದ್ದಾರೆ. ನಿನ್ನೆ ಸಹ ಕೆಲವೊಬ್ಬರು ಲಾಯರ್ಗಳನ್ನು ಮೀಟ್ ಮಾಡಿ ಡಿಸ್ಕಷನ್ ಮಾಡಿದ್ದಾರೆ. ಅದಲ್ಲದೆ ಇಂದು ಸಹ ಏನು ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಮನೆಗೆ ಬಂದು ಭೇಟಿ ಮಾಡಿದ್ದಾರೆ. ನೋಡ್ತಿರ್ಬೋದು, ಪ್ರೆಸೆಂಟ್ ಈಗ ಸದಾಶಿವನಗರದ ಡಿ.ಕೆ. ಶಿವಕುಮಾರ್ ಅವರ ಮನೆ ಮುಂಭಾಗದಲ್ಲಿದ್ದೇನೆ. ಒಳಗಡೆ ಅವರ ಸಹೋದರ ದಿನಕರ್ ಮತ್ತು ವಿಜಯಲಕ್ಷ್ಮಿ, ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ ಒಳಗಡೆ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. ಅಂದರೆ ಮಾತುಕತೆ ಯಾಕಂದರೆ ಕೆಲವೊಂದು ದರ್ಶನ್ ಅವರಿಗೆ ಸರಿಯಾದ ಊಟ ಸಿಗ್ತಿಲ್ಲ, ಮತ್ತು ಮನೆ ಊಟ ವಿಚಾರವಾಗಿ ನಾಳೆ ಕೋರ್ಟಲ್ಲಿ ಸಹ ಏನೊಂದು ವಿಚಾರಣೆ ನಡೆಯುತ್ತೆ. ಅದಲ್ಲದೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಏನಾದರೂ ಸರ್ಕಾರದಿಂದ ಹೆಲ್ಪ್ ಆಗುತ್ತಾ ಅಥವಾ ಹೇಗೆ, ಅಂದರೆ ಸರ್ಕಾರದ ವಿಚಾರವಾಗಿ ಅಲ್ಲಿ ಜೈಲಲ್ಲಿರುವಾಗ ಏನಾದರೂ ಅವರಿಗೆ ಪ್ರಾಬ್ಲಮ್ ಆಗದಂತೆ ಮತ್ತು ಮನೆ ಊಟ ಬೇಕೆಂಬ ವಿಚಾರವಾಗಿ ಇದೀಗ ದರ್ಶನ್ ಅವರು ಪತ್ನಿ ಮತ್ತು ದಿನಕರ್ ಅವರು ಈಗ ಡಿ.ಕೆ. ಶಿವಕುಮಾರ್ ಅವರ ಭೇಟಿ ಮಾಡ್ತಿದ್ದಾರೆ. ಹೀಗಾಗಿ ಯಾಕಂದರೆ ಈಗ ಒಂದು ತಿಂಗಳಾಯಿತು ಜೈಲು ಸೇರಿ ದರ್ಶನ್ ಅವರ, ಹೀಗಾಗಿ ಶತಪ್ರಯತ್ನದಿಂದ ಈಗ ಅವರನ್ನು ಕರೆತರಬೇಕು. ಮತ್ತೊಂದು ಕಡೆ ಅಕಸ್ಮಾತ್ ಏನಾದರೂ ಯಾಕಂದರೆ ಮನೆಯಲ್ಲಿ ಸಹ ಏನು ಮನೆ ಊಟ ವ್ಯವಸ್ಥೆ ಮತ್ತು ಕುಟುಂಬಸ್ಥರಿಗೆ ಸಹ ಏನು ಅಂದರೆ ಭೇಟಿಗೆ ಜಾಸ್ತಿ ಅವಕಾಶ ನೀಡಬೇಕೆಂಬುದು ಇವರ ಮನವಿ ಆಗಿದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಅವರು ಬಂದ ನಂತರವೇ ಯಾವ ರೀತಿಯಾಗಿ ಡಿಸ್ಕಷನ್ ಆಯಿತು ಮತ್ತು ಏನೆಲ್ಲ ವಿಚಾರಣೆ ಅಂದರೆ ಏನೆಲ್ಲ ಮಾತುಕತೆ ನಡೆದರು ಎಂಬ ಅವರೇ ಸಹ ಉತ್ತರ ಕೊಡಬೇಕಾಗತ್ತೆ. ಸ್ಮಿತಾ, ಈಗ ಕಾನೂನಾತ್ಮಕವಾಗಿ ಅಂತೂ ಅವಕಾಶ ಇಲ್ಲ, ನಾವು ಗಮನಿಸ್ತಾ ಇದ್ದೀವಿ. ಪ್ರೊಸೀಜರ್ಗಳಲ್ಲಿ ಎಲ್ಲೂ ಕೂಡ ಇಂಟರ್ಫಿಯರ್ ಆಗಬಾರ್ದು ಅನ್ನೋ ನಿಲುವನ್ನ ಸರ್ಕಾರ ತೆಗೆದುಕೊಂಡಿದೆ. ಅದರ ನಡುವೆ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿರೋದು ಗಮನಿಸ್ತಾ ಇದ್ರೆ ಇದಕ್ಕೆ ಅವಕಾಶ ಕೊಟ್ಟಿದ್ದಾದ್ರೂ ಯಾಕೆ? ಇದು ಕಾಂಟ್ರವರ್ಸಿ ಆಗಬಹುದು ಅನ್ನೋದು ಗೊತ್ತಿರಲಿಲ್ವಾ ಡಿ.ಕೆ. ಶಿವಕುಮಾರ್ ಅವರಿಗೆ? ಎಷ್ಟೋ ಮಂದಿ ಆರೋಪಿಗಳಿದ್ದಾರೆ, ಎಷ್ಟೋ ಮಂದಿ ಜೈಲು ಸೇರಿದ್ದಾರೆ. ಅವರೆಲ್ಲರ ಪರವಾಗಿ ಅವ್ರ ಕುಟುಂಬಸ್ಥರಿಗೆ ಹೀಗೇನೆ ಭೇಟಿ ಆಗ್ಲಿಕ್ಕೆ ಅವಕಾಶ ಕೊಡ್ತಾರಾ? ನಾಳೆ ದಿನ ಪ್ರಶ್ನೆ ಬರುತ್ತೆ. ಸ್ಮಿತಾ, ಇದು ಆ್ಯಕ್ಚುಲಿ ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಯಾಕೆ ಭೇಟಿ ಮಾಡಿದ್ದಾರೆ ಎಂಬುದು ಇನ್ನೂ ಸ್ಪಷ್ಟವಾಗಿ ಉತ್ತರ ಕೊಟ್ಟಿಲ್ಲ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಉತ್ತರ ಕೊಡಬೇಕಾಗುತ್ತೆ, ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಮತ್ತು ದಿನಕರ್ ಅವರು ಉತ್ತರ ಕೊಡಬೇಕಾಗುತ್ತೆ. ಯಾಕಂದರೆ ನಿನ್ನೆ ಕರಗ ಮಹೋತ್ಸವದಲ್ಲಿ, ರಾಮನಗರದ ಕರಗ ಮಹೋತ್ಸವದಲ್ಲಿ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಹೇಳಿದರು ನಿನ್ನೆ ವಿಜಯಲಕ್ಷ್ಮಿ ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರು ಭೇಟಿಗೆ ಬರ್ತಿದ್ದಾರೆ ಅಂತ. ಬಟ್ ಇವತ್ತು ಬೆಳಗ್ಗೆ ಬಂದಿದ್ದಾರೆ. ಅವರ ಸಹೋದರ ದಿನಕರ್ ಮತ್ತು ವಿಜಯಲಕ್ಷ್ಮಿ ಬಂದಿದ್ದಾರೆ, ಭೇಟಿ ಮಾಡ್ತಿದ್ದಾರೆ. ಒಳಗಡೆ ಯಾವುದು ವಿಚಾರವಾಗಿ ಡಿಸ್ಕಷನ್ ಮಾಡ್ತಿದ್ದಾರೆ ಎಂಬುದು ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಯಾಕಂದರೆ ಕೆಲವೊಂದು ಜೈಲು ಊಟದ ವಿಚಾರವಾಗಿ ಡಿಸ್ಕಷನ್ ಮಾಡ್ತಿದ್ದಾರೆ. ಅಕಸ್ಮಾತ್ ಏನಾದರೂ ದರ್ಶನನ ಹೊರತರುವ ಪ್ರಯತ್ನ ಮಾಡ್ತಿದ್ರ ಎಂಬುದು ಸ್ಪಷ್ಟವಾಗಿ ಗೊತ್ತಿಲ್ಲ. ಬಟ್ ಹೊರ ಬಂದ ನಂತರವೇ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನಂತರವೇ ಗೊತ್ತಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ನಟಿ ಮಮತಾ ದರ್ಶನ್ ಅವರ ಬಗ್ಗೆ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ದರ್ಶನ್ ತಪ್ಪೇ ಮಾಡಿಲ್ಲ ಅನ್ನೋ ವಿಶ್ವಾಸ ಇದೆ. ಆದಷ್ಟು ಬೇಗ ಈ ಪ್ರಕರಣದಿಂದ ಖುಲಾಸೆಯಾಗಿ ಆಚೆ ಬರಲಿ ಅಂತ ಹೇಳಿ ತಮ್ಮ ಮನದಾಳದ ಮಾತನ್ನ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಮುಂದೆ ಬಹಿರಂಗಪಡಿಸಿದ್ದಾರೆ ನಟಿ ಮಮತಾ. ದರ್ಶನ್ ಈ ಪ್ರಕರಣದಲ್ಲಿ ಸಿಲುಕಾಕೊಳ್ಳೋಕೆ ಮುಂಚೆ ಹೇಗಿದ್ರು, ಅವರ ವರ್ತನೆ ನಡವಳಿಕೆ ಯಾವ ರೀತಿ ಇತ್ತು, ಈ ಪ್ರಕರಣದಲ್ಲಿ ದರ್ಶನ್ ಸಿಲುಕಾಕೊಂಡಿದ್ದಾರೆ ಅಂತ ಗೊತ್ತಾದಾಗ ತಮಗೇನು ಅನ್ನಿಸ್ತು, ಇದೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ ನಟಿ ಮಮತಾ. ಈಗಿನ ಬೆಳವಣಿಗೆ ಅಂದರೆ ದರ್ಶನ್ ಈಗ ರೇಣುಕಾ ಸರ್ ಆ ಒಂದು ಕೇಸ್ ವಿಚಾರವಾಗಿ ಈಗ ಜೈಲು ಸೇರಿದ್ದಾರೆ, ಈ ಒಂದು ವಿಚಾರವಾಗಿ ಏನು ಹೇಳ್ತೀರಿ ಮೇಡಮ್ ಅಂತ? ನಾನು
ಮನೆಯಲ್ಲಿದ್ದೆ ಸರ್, ಮಲಗಿದ್ದೆ, ಜೈಲಂತೆ ಅದು ಇದು ನನಗೆ ಅಂದರೆ ಪೊಲೀಸವ್ರು ಅರೆಸ್ಟ್ ಮಾಡಿದ್ದಾರೆ. ಹಾಗೆ ಯಾರೋ ಬೇರೆ ಏನೋ ದರ್ಶನ್ ಇರಬೇಕೇನೋ, ಹಾಗಿದ್ರೆ ಯಾರೋ ಒಂದೇ ಹೆಸರಲ್ಲಿ ಹಲವಾರು ಜನ ಇರ್ತಾರಲ್ಲ, ಏನೋ ಇರ್ಬೋದೇನೋ, ಸುಮ್ಮನೆ ಏನೋ ಮಾತಾಡಿಸಿ ಕಳಿಸ್ಬೋದು ನೋಡೋಣ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಕೇಸ್ದು ಟ್ವಿಸ್ಟ್ ಎಲ್ಲ ನೋಡಿದ್ಮೇಲೆ ಒಂದು ಸ್ವಲ್ಪ ನನಗೆ ಗಾಬರಿನೇ ಆಯಿತು. ಇದು ಎಂಥ ಅಪ್ಪ, ಸಣ್ಣ ಪುಟ್ಟ ಹೆಸರು ಮಾಡಲಿಕ್ಕೆ ಇಂಡಸ್ಟ್ರಿನಲ್ಲಿ ಎಷ್ಟು ಕಷ್ಟ ಆಗುತ್ತೆ, ಅಂಥದ್ದು ಡಿ ಬಾಸ್ ಅಂತ, ಮತ್ತು ಅವ್ರಿಗೆ ಇದ್ದಂಥ ಫ್ಯಾನ್ ಫಾಲೋವರ್ಸು ಅದು ನೋಡಿದಾಗಲೆಲ್ಲ ಯಾರೇ ಬೇರೆ ಆ್ಯಕ್ಟರ್ಸ್ ಆಗಲಿ ಹೊಟ್ಟೆ ಉರಿಯುತ್ತೆ ಸರ್. ಯಾಕಂದ್ರೆ ನಮಗೆ ಎಲ್ಲೋ ನಾವು ರೋಡಲ್ಲಿ ನಡ್ಕೊಂಡು ಹೋದಾಗ ಒಂದು 4 ಜನ ನಮ್ಮನ್ನು ಐಡೆಂಟಿಫೈ ಮಾಡ್ಬೋದು. ಬಟ್ ಇಡೀ ರಾಜ್ಯ, ನಮ್ಮ ರಾಜ್ಯನೇ ಅಲ್ಲ ಬೇರೆ ರಾಜ್ಯದವರು ಅವ್ರನ್ನ ಐಡೆಂಟಿಫೈ ಮಾಡಿ ಗುರುತಿಸಿ ಮಾತಾಡ್ತಾರೆ. ವಿದೇಶಗಳಲ್ಲೆಲ್ಲ ಅಷ್ಟು ಫ್ಯಾನ್ಸ್ ಇದ್ದಾರೆ. ಅದು ನೋಡಿದಾಗ ತುಂಬ ಖುಷಿ ಆಯಿತು. ಬಟ್ ಇಂಥ ವಿಚಾರಗಳು ಡೇ ಬೈ ಡೇ ಕ್ಯೂರಿಯಸ್ ಆಗ್ತಾ ಹೋಗ್ತು. ಮೀಡಿಯಾನಲ್ಲಿ ಸೆನ್ಸೇಷನಲ್ ನ್ಯೂಸ್ ಯಾವ ಚಾನಲ್ ನೀವು ಚೇಂಜ್ ಮಾಡಿದ್ರು ಅದೇ ಸುದ್ದಿಗಳು. ಬಹುಶಃ ಬೇರೆಯವ್ರಿಗಿಂತ ಹೆಚ್ಚಾಗಿ ನಿಮಗೇ ಅಲರ್ಟ್ಸ್ ಎಲ್ಲ ಬೇಗ ಬರ್ತಾಯಿತ್ತು. ಮೀಡಿಯಾದೆಲ್ಲ ನ್ಯೂಸ್ ಎಲ್ಲ ನೋಡ್ತಾ ಇದ್ದಾಗ ಅದೊಂದು ಸ್ವಲ್ಪ ಮನಸ್ಸಿಗೆ ಯಾಕೋ ಬೇಜಾರಾಯಿತು. ಇಂಥ ವಿಷಯದಲ್ಲಿ ಸಿಕ್ಕಾಕೊಂಡ್ಬಿಟ್ರಲ್ಲ. ಬಟ್ ಅವ್ರದ್ದು ಮೋಟೋ ಏನಿದೆಯಲ್ಲ, ಅವ್ರಿಗೆ ಕರೆದು ಬುದ್ಧಿ ಕಲಿಸ್ಬೇಕು ಅನ್ನೋದು ಅದು ಒಳ್ಳೆ ಮೋಟೋ. ಅದಾದಮೇಲೆ ಏನಾಗಿದೆ ಅದು ನಮಗೆ ಗೊತ್ತಿಲ್ಲ. ಬಿಕಾಸ್ ನಾನು ಕಣ್ಣಾರೆ ನೋಡಿಲ್ಲ, ಕೇಳಿಲ್ಲ. ಆ್ಯಂಡ್ ವಿಚಾರ ಏನು ಅನ್ನೋದು, ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಮೇಡಮ್. ಕೆಲವೊಂದು ಸಾಕ್ಷ್ಯಗಳು ಸಿಕ್ಕಿದಾವಂತೆ ಪೊಲೀಸರಿಗೆ. ತುಂಬ ಈಗ ಜೈಲಲ್ಲೇ ಇದ್ದಾರೆ. ಸಿಕ್ಕಿದೆಯಂತೆ, ಎಲ್ಲ ಊಹಾಪೋಹಗಳೇ. ಸಿಕ್ಕಿದೆ ಅಂತ ಪೊಲೀಸವರು ಏನೇನು ಸಿಕ್ಕಿದೆ ಅಂತ ಅದನ್ನು ಮೀಡಿಯಾ ಮುಂದೆ ಬಂದು ಹೇಳ್ತಿಲ್ಲ. ಆಮೇಲೆ ಏನೇನು ಸಿಕ್ಕಿದೆ ಅನ್ನೋ ವಿಚಾರ ನಮಗೂ ಕೂಡ ಗೊತ್ತಿಲ್ಲ. ಇದು ಹೇಗೆ ಅಂತಂದರೆ, ಒಂದು ದರ್ಶನ್ ಅವ್ರು ಏನು ನಡೀತು ಅಂತ ಅವರಾದರೂ ಹೇಳಬೇಕು, ಅಥವಾ ಈ ಇಷ್ಟು ಜನದಲ್ಲಿ ಏನೆಲ್ಲ ಯಾರ್ಯಾರೀಗ ಜೈಲಲ್ಲಿ ಇದ್ದಾರೆ ಅವರಾದರೂ ಹೇಳಬೇಕು, ಇಲ್ಲ ಪೊಲೀಸ್ ಅವರಾದರೂ ಬಂದು ಹೇಳಬೇಕು. ಆಗಲೇ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗೋದು. ಇಲ್ಲ ಅಂತಂದರೆ ಹೌದಂತೆ ಇದಂತೆ ಎಲ್ಲ ಕತೆಗಳೇ ಆಗೋಯ್ತು. ಬಟ್ ಮೇಡಮ್, ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಅಂದರೆ ಬುದ್ಧಿ ಹೇಳ್ಬೋದಿತ್ತು. ಒಂದು ಕಡೆ ಪೊಲೀಸರಿಗೆ ಕಂಪ್ಲೇಂಟ್ ಸಹ ಕೊಡ್ಬೋದಿತ್ತು ಸರ್. ಪ್ರಾಕ್ಟಿಕಲ್ ಆಗಿ ಯೋಚನೆ, ಒಂದು ಕಾನೂನು ಚೌಕಟ್ಟಿನಲ್ಲಿ ಇದ್ದಿದ್ದೇವೆ ಸರ್. ನೋಡಿ, ಪ್ರತಿಯೊಂದು ಕಾನೂನು ಚೌಕಟ್ಟಲ್ಲೇ ಮಾಡ್ತೀವಿ ಅಂತ ಹೋದರೆ ಏನಾಗುತ್ತೆ, ರಬ್ಬರ್ ಬ್ಯಾಂಡ್ ಥರ ಎಳಿತಾ ಹೋಗುತ್ತೆ ಸರ್ ಅದು. ಈಗ ನೋಡಿ, ಈ ಥರದ ಇನ್ಸಿಡೆಂಟ್ ಆದಮೇಲೆ ಬುದ್ಧಿ ಆದರೂ ಕಲಿತಾರ ಸೋಷಿಯಲ್ ಮೀಡಿಯಾನಲ್ಲಿ? ಡೆಫಿನೆಟ್ಲಿ ನಾಟ್. ಈ ಥರ ಕಮೆಂಟ್ಸ್ ಮಾಡೋರು, ಟಾರ್ಚರ್ ಮಾಡೋರು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ. ಇವ್ರಿಗೆ ನೀವು ಒಂದು ಬ್ಲಾಕ್ ಮಾಡೋದ್ರ ಮೂಲಕ ಅವ್ರಿಗೆ ನಾವು ಉತ್ತರ ಕೊಡೋದಲ್ಲ ಸರ್. ಯಾಕಂದರೆ ಅವರು ಕಲಿಬೇಕು, ಈ ಥರದ್ದು ಮಾಡಬಾರ್ದು, ನಾನು ಕಮೆಂಟ್ ಮಾಡಬಾರ್ದು, ಅಸಭ್ಯವಾಗಿ ಮೆಸೇಜ್ಗಳು ಮಾಡಬಾರ್ದು, ವಿಡಿಯೋ ಕಾಲ್ ಯಾಕೆ ಬೇಕು ಸರ್ ಇದೆಲ್ಲ? ಸೋಷಿಯಲ್ ಮೀಡಿಯಾನಲ್ಲಿ ಇತ್ತೀಚೆಗೆ ನೀವು ಯಾವುದೇ ಥರದ್ದು ಒಳ್ಳೇದಾದರೂ ಹಾಕಿ, ಸುಂದರವಾಗಿರೋರು ಫೋಟೋ ಆದರೂ ಹಾಕಿ, ಕೆಟ್ಟದಾಗಿರೋರ್ದು ಫೋಟೋ ಆದರೂ ಹಾಕಿ, ಅದಕ್ಕೆ ಕೆಟ್ಟದಾಗಿ ಕಮೆಂಟ್ಸ್ಗಳು ಬರುತ್ತೆ. ಒಂದು ಕಡೆಯಲ್ಲಿ ಜೈಲಿನಲ್ಲಿ ಇರುವ ದರ್ಶನ್ ಅವರಿಗೆ ಅನಾರೋಗ್ಯ ಸಮಸ್ಯೆ, ಚಳಿ, ಜ್ವರ. ಮತ್ತೊಂದು ಕಡೆ ಮನೆ ಊಟಕ್ಕೆ ಹಾಕಿರುವ ಅರ್ಜಿ ಕೂಡ ಮುಂದೂಡಿಕೆ ಆಗ್ತಲೇ ಬರ್ತಾ ಇದೆ. ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಲಿಕ್ಕೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಸಹೋದರ ದಿನಕರ್ ತೂಗುದೀಪ್ ಹೋಗಿದ್ದಾರೆ. ದರ್ಶನ್ ಈಗ ಸದ್ಯಕ್ಕೆ ಕೊಲೆ ಆರೋಪಿ. ಚಿತ್ರನಟ ಇರಬಹುದು, ಸ್ಟಾರ್ಡಮ್ ಇರಬಹುದು, ಹಾಗೆ ಅಪಾರ ಅಭಿಮಾನಿಗಳ ಬಳಗ ಇರಬಹುದು. ಆದರೆ ಸದ್ಯಕ್ಕೆ ಜೈಲಲ್ಲಿರೋದು ಕೊಲೆಯ ಆರೋಪಿಯ ಸ್ಥಾನವನ್ನ ಹೊತ್ತು. ಇಂಥ ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ದರ್ಶನ್ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡ್ತಾ ಇರೋದು ಯಾವ ಕಾರಣಕ್ಕಿರಬಹುದು, ಯಾವ ರೀತಿ ಮನವಿಯನ್ನ ಮಾಡ್ಕೊಂಡಿರಬಹುದು, ಇದೆಲ್ಲದರ ಬಗ್ಗೆ ಸಹಜವಾಗಿ ಕುತೂಹಲ ಇದ್ದೇ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಅವರ ಸಹೋದರ ದಿನಕರ್ ತೂಗುದೀಪ್ ಇಬ್ಬರೂ ಕೂಡ ಆಗಮಿಸಿ ಭೇಟಿಯನ್ನ ಮಾಡಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ರು. ದರ್ಶನ್ ಅವರ ಪತ್ನಿ ನನ್ನನ್ನು ಭೇಟಿ ಆಗಬೇಕು ಅಂತ ಹೇಳಿ ಅವಕಾಶ ಕೇಳಿದ್ದಾರೆ. ನಾಳೆ ಅವಕಾಶ ಕೊಟ್ಟಿದ್ದೇನೆ, ಅವ್ರು ಬಂದು ಭೇಟಿ ಆಗಲಿ, ನಮ್ಮ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯವೋ ಅದನ್ನು ಮಾಡ್ತೀನಿ. ಈ ಪ್ರಕರಣದಲ್ಲಿ ಯಾರೆಲ್ಲರಿಗೆ ನೋವಾಗಿದೆ, ಯಾರೆಲ್ಲರೂ ಸಂಕಟವನ್ನ ಅನುಭವಿಸ್ತಿದ್ದಾರೆ, ಅವರೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಆಗಲಿ ಅಂತ ಹೇಳಿ ಮಾತನಾಡಿದ್ರು. ದರ್ಶನ್ ಅವ್ರ ಮೇಲೆ ಆರೋಪ ಇದೆ, ಅವ್ರ ಕುಟುಂಬಸ್ಥರಿಗೆ ಭೇಟಿ ಆಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ ತಕ್ಷಣ ಕಾನೂನಾತ್ಮಕವಾಗಿ ನಡೀತಾ ಇರುವ ಪ್ರಕ್ರಿಯೆಗಳಲ್ಲೇನಾದ್ರೂ ಸರ್ಕಾರಕ್ಕೆ ಇಂಟರ್ಫಿಯರ್ ಆಗ್ಲಿಕ್ಕೆ ಅವಕಾಶಗಳಿದೆಯಾ ಅನುಮಾನ ಅಂತೂ ಕಾಡ್ತಾ ಇದೆ.
ಡಿಕೆ ಶಿವಕುಮಾರ್ ನಿವಾಸದ ಒಳಗೆ ಯಾರನ್ನೂ ಬಿಡದೆ ಚರ್ಚೆ ಮಾಡಲಾಗಿದೆ. ವಿಜಯಲಕ್ಷ್ಮಿ ದಿನಕರ್ ಪ್ರೇಮ್ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಬಹಳ ರಹಸ್ಯವಾಗಿ ಮಾತುಕತೆ ನಡೆಸಿದ್ದಾರೆ. ಆಪ್ತ ಸಹಾಯಕರನ್ನ ಕೂಡ ಒಳಗಡೆ ಬಿಟ್ಟಿಲ್ವಂತೆ. ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿರ್ತಕ್ಕಂಥ ಆಪ್ತ ಸಹಾಯಕರನ್ನ ಕೂಡ ಹೊರಗೆ ಕಳಿಸಿ ಚರ್ಚೆ ಮಾಡಿದ್ದಾರೆ. ಒಳಗಡೆ ಫೋಟೋ ತೆಗೆಯೋಕ್ಕೂ ಕೂಡ ಬಿಟ್ಟಿಲ್ಲ ಡಿಕೆ ಶಿವಕುಮಾರ್ ಅವರು. ಕಳೆದ ಅರ್ಧ ಗಂಟೆಯಿಂದ 4 ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರೋದು ನೀವು ದರ್ಶನ್ ಅವರ ಪತ್ನಿ ಹಾಗೆ ಸಹೋದರ ಒಳಗೆ ಹೋದ ಸಂದರ್ಭ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಒಳಗೆ ಹೋದ ಸಂದರ್ಭದ ದೃಶ್ಯ. ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ ಚರ್ಚೆ ನಡೀತಾ ಇದೆ. ಯಾರನ್ನೂ ಕೂಡ ಮನೆ ಮಂದಿಯನ್ನು ಕೂಡ ಒಳಗೆ ಬಿಟ್ಕೊಳ್ದೆ ಆಪ್ತ ಸಹಾಯಕರನ್ನು ಕೂಡ ಹೊರಗೆ ಕಳಿಸಿ ಡಿ ಕೆ ಶಿವಕುಮಾರ್ ಅವರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಎಸ್ಪೆಷಲಿ ಜೈಲಲ್ಲಿರುವ ದರ್ಶನ್ ಅವರು ಸೊರಗು ಹೋಗ್ತಿದ್ದಾರೆ, ಆರೋಗ್ಯ ಸಮಸ್ಯೆ ಇದೆ ಅನ್ನೋದು ಇತ್ತೀಚೆಗೆ ಚರ್ಚೆ ಆಗ್ತಿರೋ ವಿಚಾರ. ಮನೆ ಊಟಕ್ಕೆ ಪರ್ಮಿಷನ್ ಸಿಗ್ತಾ ಇಲ್ಲ, ಮನೆ ಊಟಕ್ಕೆ ಅಪ್ಲಿಕೇಶನ್ ಹಾಕಿದ್ರಲ್ಲಿ ಕಾನೂನಾತ್ಮಕ ದೋಷಗಳಿತ್ತು ಅನ್ನೋ ಚರ್ಚೆ ಕೂಡ ಆಗಿದೆ. ಇದ್ರ ಬಗ್ಗೆ ಏನಾದರೂ ಸರ್ಕಾರದ ಕಡೆಯಿಂದ ಮನವಿನೋ ಅಥವಾ ಕಾನೂನಾತ್ಮಕವಾಗಿ ಒಂದಷ್ಟು ಇನ್ಫ್ಲೂಯೆನ್ಸ್ ತರ್ಲಿಕ್ಕೆ ಸಾಧ್ಯನಾ, ಈ ಬಗ್ಗೆ ಚರ್ಚೆ ಮಾಡ್ತಿದ್ದಾರಾ ದರ್ಶನ್ ಅವರ ಪತ್ನಿ? ಯಾವ ವಿಚಾರವನ್ನ ಚರ್ಚೆ ಮಾಡ್ತಿರಬಹುದು? ಇದೆಲ್ಲವೂ ಕೂಡ ಸದ್ಯಕ್ಕಿರುವ ಕುತೂಹಲ.